ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಮ್ ಶಿವನನ್ನ ಎಷ್ಟೊಂದು ಪ್ರೀತಿಸ್ತಾರೆ, ಅವಳ ಭಾವನೆಗಳಿಗೆ ಎಷ್ಟೊಂದು ಗೌರವ ಕೊಡ್ತಾರೆ. ಅತ್ತೆ, ಇಂಥ ಅಳಿಯನ್ ಪಡೆಯೋಕೆ ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅತ್ತೆ. ಅಮ್ಮ, ಮಾತಿಗೆ ಅವನ್ನ ನನ್ ಮುಂದೆ ಅಳಿಯ ಅಂತ ಕರಿಬೇಡ. ಏಯ್, ನಿನ್ನ ಮದ್ವೆ ಆಗೋನ್ ಅಳಿಯ ಆಗದೆ ಇನ್ನೇನ್ ಆಗ್ತಾನೆ? ಅವನ್ನ ಮದ್ವೆ ಆಗ್ತೀನಿ ಅಂತ ನಾನೇನಾದ್ರೂ ನಿಮ್ ಮುಂದೆ ಹೇಳಿದಿನ? ಸುಮ್ನೆ ಬ್ರಮೇಲೆ ಏನೇನೋ ಮಾತಾಡ್ಬೇಡಿ. ಈ ಸೀರೆ ಎಲ್ಲ ಇಟ್ಕೊಂಡು ನೀನ್ ಯಾಕೆ ಡ್ರಾಮಾ ಮಾಡ್ತಿದ್ಯಾ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ನೋಡಮ್ಮ, ಇದೇ ಕೊನೆ. ಇನ್ಮೇಲೆ ನನ್ ಮುಂದೆ ಅವನ್ನ ಅಳಿಯ ಅಂತ ಕರಿಬೇಡ. ಇಷ್ಟ ದಿನ ಹೇಗೋ ಸುಮ್ನೆ ಆಗಿದ್ದ, ಇವಾಗ ಮತ್ತೆ ಶುರು ಹಚ್ಕೊಂಡಿದಾನಾ? ಅಲ್ವೇ, ನೀನ್ ಈ ತರ ಮಾತಿ ಉರಿದ್ ಬೀಳ್ತಾ ಇದ್ರೆ ನಿಮ್ಮಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯೋದು ಯಾವಾಗ? ನೋಡು, ನಿಮ್ಮಪ್ಪನೇ ಅವನ್ನ ಅಳಿ ಅಂತ ಒಪ್ಕೊಂಡಾಗಿದೆ. ಹೋಗಿ ನಮ್ಮಪ್ಪನೇ ಅವನ್ನ ಮದ್ವೆ ಆಗಕ್ ಹೇಳು. ಮದ್ವೆ ಆಗ್ಬೇಕಾಗಿರೋದು ನಾನು. ಯಾರನ್ನ ಮದ್ವೆ ಆಗ್ಬೇಕು ಅದು ನನ್ನ ಇಷ್ಟಕ್ ಬಿಟ್ಟಿದ್ದು. ಏನ್ ಹುಡ್ಗಿ ಮನ್ಸ್ ಅನ್ನೋದು ಎಲೆಕ್ಷನ್ ಅಲ್ಲಿ ಹಂಚೋ ಸ್ವೀಟ್ ಅಂತ ಅನ್ಕೊಂಡ್ಬಿಟ್ಟಿದೀರಾ? ಸುಮ್ನೆ ಇಲ್ದೇ ಇರೋ ಸೀನ್ ಕ್ರಿಯೇಟ್ ಮಾಡಿ ಡ್ರಾಮಾ ಮಾಡ್ಬೇಡ. ಈ ಸೀರೆನೆಲ್ಲ ತಗೊಂಡೋಗಿ ಅವನ್ ಮುಖದ ಮೇಲೆ ಬಿಸಾಕು. ತಪ್ಪು. ಒಂದು ಹೆಣ್ಣಾದವಳಿಗೆ ಬಳೆ, ಕುಂಕುಮ, ಹೂವು, ಸೀರೆ ಇದೆಲ್ಲ ಬಂದಾಗ ಬೇಡ ಅಂತ ಹೇಳ್ಬಾರ್ದು. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೋ ಅದೆಲ್ಲ ನಮಗ್ ಬೇಡ. ಆದ್ರೆ ಇದೆಲ್ಲ ಲಕ್ಷ್ಮೀ ಸ್ವರೂಪ, ಅದಕ್ಕೆಲ್ಲ ಅವಮಾನ ಮಾಡಬಾರ್ದು. ಅಂತದ್ರಲ್ಲಿ ನಿನ್ನ ಮದ್ವೆ ಆಗ ಹುಡ್ಗ ಸೀರೆ ಕೊಟ್ಟಾಗ ಬೇಡ ಅಂತ ಹೇಳ್ಬಾರ್ದು ಕಣೆ. ಅಮ್ಮ, ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಬರೀ ಮದುವೆ, ಗಂಡ, ಅಳಿಯ ಅಂತ ನನ್ ತಲೆ ತಿಂತಿದ್ಯಲ್ಲ. ಈ ಸೀರೆಗಳಿಂದನೇ ತಾನೇ ಇಷ್ಟೆಲ್ಲ ಆಗ್ತಿರೋದು. ಮಾಡ್ತೀನಿರು. ಶಿವಾನಿ, ಏನ್ ಮಾಡ್ತಿದ್ಯಾ? ಶಿವಾನಿ, ಶಿವಾನಿ, ಏನ್ ಮಾಡ್ತಿದ್ಯಾ? ಶಿವಾನಿ, ಏನ್ ಮಾಡ್ತಾ ಇದ್ಯೆ? ಏ ಶಿವಾನಿ, ನಿನ್ಗೆಲ್ಲ ತಲೆ ಕೆಟ್ಟಿದ್ಯಾ? ಶಿವಾನಿ! ಅಯ್ಯೋ ಶಿವಾನಿ, ನಿಂಗೇನ್ ತಲೆ ಕೆಟ್ಟಿದ್ಯಾ? ಅಯ್ಯೋ ಅಯ್ಯೋ, ಇವಳು ಏನ್ ಬಂತು? ಏಯ್, ಏನೇ ಬಂದಿರೋದು ನಿನಗೆ? ಏನೇ ಬಂದಿರೋದು ನಿನಗೆ? ಸಾಕು, ಬಾಯಿ ಮುಚ್ಚಿ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ ಮೇಲೆ ಕೂಗಾಡಕ್ ಬರ್ಬೇಡಿ. ಸೀರೆ ಮೇಲ್ ಬೆಂಕಿ ಬಿದ್ರು, ಬೆಂಕಿ ಮೇಲ್ ಸೀರೆ ಬಿದ್ರು ಬೂದಿ ಆಗೋದು ಸೀರೆನೆ. ನಿಮ್ಮ ಆಸೆ ಕನ್ಸ್ಗಳೆಲ್ಲ ಸೀರೆ ಇದ್ದಾಗೆ. ಆದ್ರೆ ನಾನು ಬೆಂಕಿ, ಬೆಂಕಿ ಇದ್ದಂಗೆ. ಫೈರ್.